ಕರುನಾಡಿನ ನಾಡ ಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಭರ್ಜರಿಯಾಗಿ ಸಿದ್ಧತೆಗಳು ನಡೀತಾ ಇದೆ. 10 ದಿನಗಳ ಈ ಸಂಭ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಮೈಸೂರು ದಸರಾ ಅಂತ ಹೇಳಿದ್ರೆ ಜಂಬೂ ಸವಾರಿ, ಗಜಪಡೆಗಳನ್ನು ನೋಡೋದಕ್ಕೆ ಎಲ್ಲರೂ ಕಾತರದಿಂದ ಕಾಯ್ತಿರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಸಲ ಅಭಿಮನ್ಯು ಜೊತೆಗೆ ಯಾರು ಹೆಜ್ಜೆ ಹಾಕ್ತಾರೆ? ಭೀಮಾ ಈ ಸಲ ಜಂಬೂ ಸವಾರಿಯಲ್ಲಿ ಇರ್ತಾನಾ ಇಲ್ವಾ? ಯಾವೆಲ್ಲ ಆನೆಗಳಿಗೆ ಕೋಕ್ ನೀಡಲಾಗುತ್ತೆ? ಇದರ ಬಗ್ಗೆ ಅಧಿಕಾರಿಗಳು ಹೇಳ್ತಾ ಇರೋದೇನು ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಉತ್ಸವಕ್ಕೆ ಬಂದವರೆಲ್ಲ ಬೆರಗಾಗಿ ಹೋಗೋದ್ರಲ್ಲಿ ಡೌಟೇ ಇಲ್ಲ. 10 ದಿನಗಳ ಕಾಲ ನಡೆಯುವ ದಸರಾ ಉತ್ಸವ ನೋಡಿ ವಾವ್ ಎನ್ನದೆ ಒಬ್ಬರೂ ವಾಪಸ್ ಹೋಗೋದಿಲ್ಲ. ಆ ಎಲ್ಲ ವೈಭವ ಸಡಗರಕ್ಕೆ ಮತ್ತಷ್ಟು ಕಳೆ ತುಂಬೋದು ಅರಮನೆ ಆವರಣದಲ್ಲಿ ನಡೆದು ಬರೋ ಗಜಪಡೆ. ಅರಮನೆಯ ಆವರಣದಲ್ಲಿ ಅಂಬಾರಿ ಹೊತ್ಕೊಂಡು ಆನೆ ಸಾಕ್ತಾ ಇದ್ರೆ ಆ ಅಂಬಾರಿಗೆ ರಕ್ಷಣೆ ನೀಡುವಂತೆ ಪಕ್ಕದಲ್ಲಿ ಮತ್ತಷ್ಟು ಆನೆಗಳು ಹೋಗ್ತಾ ಇದ್ರೆ ಆ ಕ್ಷಣವನ್ನ ಕಣ್ತುಂಬಿಕೊಂಡು ದೇವಿ ಪಾದಕ್ಕೆ ಹೂವು ಅರ್ಪಿಸಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ. ಆ ಅದ್ಭುತ ಕ್ಷಣಗಳನ್ನ ನೋಡೋದು ಇನ್ನೂ ಚಂದ. ಅಂತಹ ಕ್ಷಣಗಳನ್ನ ಮತ್ತೆ ನೋಡಬೇಕು ಅಂತ ಜನ ಕಾಯ್ತಾ ಇದ್ದಾರೆ. ದಸರಾ ವೈಭವದಲ್ಲಿ ಭಾಗಿಯಾಗೋಕೆ, ಗಜಪಡೆಯ ನೋಡೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅಧಿಕಾರಿಗಳು ಕೂಡ ದಸರಾ ಆನೆಗಳ ಲಿಸ್ಟ್ ರೆಡಿ ಮಾಡೋಕೆ ಮುಂದಾಗಿದ್ದಾರೆ. ಆದ್ರೆ ದಸರಾ ಆನೆಗಳನ್ನ ಆಯ್ಕೆ ಮಾಡುವುದೇ ಅಧಿಕಾರಿಗಳಿಗೆ ತಲೆಬಿಸಿ ಆಗೋಗಿದೆ. ಅಧಿಕಾರಿಗಳಿಗೆ ದಸರಾ ಆನೆಗಳ ಆಯ್ಕೆ ಟೆನ್ಷನ್. ಈ ಬಾರಿ ದಸರಾಗೆ ಭೀಮಾ ಬರೋದು ಡೌಟ್. ಕರುನಾಡಿನ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನ ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಅಂದ್ರೆ ಅದು ಮೈಸೂರು ದಸರಾ. ಚಾಮುಂಡಿ ಬೆಟ್ಟದಲ್ಲಿ ದೇವಿಗೆ ಪೂಜೆ ಸಲ್ಲಿಸುವುದರೊಂದಿಗೆ ಆರಂಭವಾಗಿ ಅರಮನೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜಂಬೂ ಸವಾರಿ ಮತ್ತು ಬನ್ನಿ ಮಂಟಪದ ಪಂಜಿನ ಕವಾಯತುಗಳೊಂದಿಗೆ ವಿಜಯದಶಮಿಯಂದು ಮುಕ್ತಾಯಗೊಳ್ಳುತ್ತದೆ. ಆ ಎಲ್ಲ ಅದ್ಧೂರಿ ಕಾರ್ಯಕ್ರಮಗಳ ನಡುವೆ ಎಲ್ಲರನ್ನೂ ಆಕರ್ಷಣೆ ಮಾಡುವುದು ಆನೆಗಳ ಮೆರವಣಿಗೆ. ಹೀಗಾಗಿ ಪ್ರತಿ ವರ್ಷವೂ ಆನೆಗಳ ಮೆರವಣಿಗೆ ಇರುತ್ತೆ. ಆದ್ರೆ ಈ ಬಾರಿಯ ದಸರಾಗೆ ಯಾವ ಆನೆಯನ್ನ ಆಯ್ಕೆ ಮಾಡಬೇಕು, ಯಾವ ಆನೆಯನ್ನ ಬಿಡಬೇಕು ಅಂತ ಅಧಿಕಾರಿಗಳಿಗೆ ತಲೆಬಿಸಿ ಆಗೋಗಿದೆ. ಜನರ ಅಚ್ಚುಮೆಚ್ಚಿನ ಆನೆ, ಚಿಕ್ಕ ವಯಸ್ಸಿನಲ್ಲೇ ಎಲ್ಲರನ್ನೂ ತನ್ನ ಕಡೆ ಸೆಳೆದಿರೋ ಗಜರಾಜ ಅಂದ್ರೆ ಅವನು ಭೀಮ. ಈ ಭೀಮನನ್ನ ನೋಡಬೇಕು, ಭೀಮನ ಹೆಸರು ಕರೆದು ತನ್ನ ಕಡೆ ನೋಡುವಂತೆ ಮಾಡಬೇಕು ಅಂತ ಅದೆಷ್ಟೋ ಮಂದಿ ಕಳೆದ ಬಾರಿ ದಸರಾಗೆ ಬಂದಿದ್ರು. ಆದ್ರೆ ಈ ಬಾರಿಯ ದಸರಾದಲ್ಲಿ ಭೀಮ ಕಾಣಿಸೋದು, ಭೀಮನನ್ನ ಅರಮನೆಗೆ ಕರ್ಕೊಂಡು ಬರೋದು ಅನುಮಾನವಾಗಿ ಹೋಗಿದೆ. ಯಾಕಂದ್ರೆ ಕಳೆದ 2 ತಿಂಗಳಿನಿಂದ ಈ ಭೀಮ ಮಸ್ತಿಯಲ್ಲಿದ್ದಾನೆ. ಮತ್ತಿಗೋಡು ಕ್ಯಾಂಪ್ನಲ್ಲಿರೋ ಭೀಮ ಮದವೇರಿಸಿಕೊಂಡು ವರ್ತನೆ ಬದಲಾಯಿಸಿಕೊಂಡಿದ್ದಾನೆ. ಇದರಿಂದ ಭೀಮನನ್ನ ಅಧಿಕಾರಿಗಳು ಲಿಸ್ಟ್ನಲ್ಲಿ ಇಟ್ಕೊಂಡಿಲ್ಲ. ಈ ಬಾರಿ ದಸರಾಗೆ ಕಂಜನಾನೆ ಔಟ್. ಈ ಕಂಜನ್ ಹೆಸರಿನ ಆನೆಯನ್ನ ನೀವೆಲ್ಲ ನೋಡಿಯೇ ಇರ್ತೀರಿ. ಕಂಜನ್ ಹೆಸರು ಕೂಡ ನಿಮ್ಗೆ ಗೊತ್ತೇ ಇರುತ್ತೆ. ಯಾಕಂದ್ರೆ ದುಬಾರೆಯಲ್ಲಿ ಮಹಿಳೆಯನ್ನ ಈ ಕಂಜನ್ ಬಲಿ ಪಡೆದಿದ್ದ. ಅದು ಮೇ 18, 2026 ಕೊಡಗಿನ ದುಬಾರೆ ಆನೆ ಶಿಬಿರ. ಅಲ್ಲಿ ಅವತ್ತು ಸ್ನಾನದ ವೇಳೆ ಕಂಜನ್ ಮತ್ತು ಮಾರ್ತಾಂಡ ಎಂಬ 2 ಸಾಕಾನೆಗಳು ಕಾದಾಡಿದ್ದವು. ಈ ವೇಳೆ ಕಂಜನ್ ದಾಳಿಯಿಂದ ಸಮತೋಲನ ತಪ್ಪಿಬಿದ್ದ ಆನೆಯೊಂದು ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಜೋಯ್ಸಿ ಅವರ ಮೇಲೆ ಬಿದ್ದಿತ್ತು. ಆಗ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದರು. ಇದು ನಿಮ್ಗೆ ಗೊತ್ತೇ ಇದೆ. ಅರಮನೆ ಆವರಣದಲ್ಲಿ ಅವತ್ತು ಲಕ್ಷಾಂತರ ಭಕ್ತರು ಕಿಕ್ಕಿರಿದು ಸೇರಿರ್ತಾರೆ, ಆನೆಗಳನ್ನ ನೋಡೋಕೆ ನಿಂತಿರ್ತಾರೆ. ಈ ನಡುವೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಷ್ಟೇ ಅಂತ ಅಧಿಕಾರಿಗಳು ಕಂಜನಾನೆಯನ್ನ ಈ ಬಾರಿ ದಸರಾದಿಂದಲೇ ದೂರ ಇಟ್ಟಿದ್ದಾರೆ. ಪಟ್ಟದ ಆನೆಯಾಗಿದ್ದ ಶ್ರೀಕಂಠನ ಎಂಟ್ರಿ ಅನುಮಾನ. ಕಳೆದ ಬಾರಿಯ ದಸರಾದಲ್ಲಿ ಶ್ರೀಕಂಠ ಹೆಸರಿನ ಆನೆ ಪಟ್ಟದ ಆನೆಯಾಗಿ ಮಿಂಚಿತ್ತು. ಆದ್ರೆ ಈ ಬಾರಿ ಶ್ರೀಕಂಠನೂ ಕೂಡ ಮದವೇರಿದಂತೆ ಕಾಣಿಸ್ತಿದ್ದಾನೆ. ಹೀಗಾಗಿ ಶ್ರೀಕಂಠನನ್ನ ಆಯ್ಕೆ ಮಾಡಬೇಕೋ ಬೇಡವೋ ಅಂತ ಅಧಿಕಾರಿಗಳು ಆಲೋಚನೆ ಮಾಡುತ್ತಿದ್ದಾರೆ. ಇದೇ ರೀತಿ ದುಬಾರೆ ಕ್ಯಾಂಪ್ನಲ್ಲಿರುವ ಹಿರಿಯ ಹರ್ಷ ಆನೆಗೂ ಕೂಡ ಮದವೇರಿದೆ. ಹೀಗಾಗಿ ಹರ್ಷನಿಗೂ ದಸರಾ ಎಂಟ್ರಿ ಸಿಗೋದು ಡೌಟ್ ಆಗಿದೆ. ಅಧಿಕಾರಿಗಳು ಹೊಸ ಆನೆಗಳ ಆಯ್ಕೆಯತ್ತ ಗಮನ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಭೀಮ, ಶ್ರೀಕಂಠ, ಹರ್ಷ ಆನೆಗಳಿಗೆ ಮದ ಕಡಿಮೆ ಮಾಡುವ ತಂಪು ಆಹಾರಗಳನ್ನು ನೀಡುತ್ತಿದ್ದಾರೆ. ಒಂದು ವೇಳೆ ಮದ ಕಡಿಮೆ ಆದ್ರೆ ದಸರಾಗೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆ.